ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. 10 ತಿಂಗಳುಗಳು ಸಂದಿವೆ ಅಂತ ನೋಡಿದ್ವಿ. ಭೀಮಸೇನ ಚಿಂತನದಲ್ಲಿ, ಅಜ್ಞಾತವಾಸದಲ್ಲಿ, ವಿರಾಟ ನಗರದಲ್ಲಿ, ವಿರಾಟನ ಆಸ್ಥಾನದಲ್ಲಿ. ಆಗ ಅಲ್ಲಿಗೆ ಕೀಚಕ ಬರ್ತಾನೆ. ಬಹಳ ಇಂಪಾರ್ಟೆಂಟ್ ಆದಂಥ ವಿರಾಟ ಪರ್ವದಲ್ಲಿ ಬಹಳ ಇಂಪಾರ್ಟೆಂಟ್ ಆದಂಥ ಸನ್ನಿವೇಶ ಇದು. ಕೀಚಕ ಬರ್ತಾನೆ. 10 ತಿಂಗಳು ಮುಗಿತು ಅಂತ ಹೇಳಿದ್ದೀನಿ. 11ನೇ ತಿಂಗಳಲ್ಲೂ ಪ್ರಾರಂಭ ಆಗ್ತಾ ಇರೋವಾಗ ಸೇನೆಯೊಂದಿಗೆ ಎಲ್ಗೋ ಹೋಗಿದ್ದಂತಹ ಕೀಚಕ ಬರ್ತಾನೆ. ಅರಮನೆಗೆ ಬಂದವನೇ ಏನು ಮಾಡ್ತಾನೆ, ದ್ರೌಪದಿಯನ್ನು ನೋಡ್ತಾನೆ. ಫಸ್ಟು ಅಲ್ಲೇ ಇದ್ದಂಥ ಎಲ್ರಿಗೂ ಮೇಕಪ್ ಅದು ಮಾಡ್ತಾ ಇದ್ದಂತಹ ಸ್ತ್ರೀಯರ ಕೋಣೆಯಲ್ಲಿದ್ದವ್ರ ಅಕ್ಕನ ನೋಡಕ್ಕೆ ಹೋದಾಗ ಅಲ್ಲಿದ್ದಂತಹ ಸೈರಂಧ್ರಿಯನ್ನು ನೋಡ್ತಾನೆ. ನೋಡಿ ದ್ರೌಪದಿಯನ್ನು, ಹೊಸ ಹುಡುಗಿ ಯಾರಿದು ಅಂತ ವಿಚಾರಿಸ್ತಾನೆ ಅಕ್ಕನ್ನ. ಒಂದು ಸಲ ದ್ರೌಪದಿ ಬಳಿಗೆ ಹೋಗ್ತಾನೆ. ಹೋಗಿ, ನಿನ್ನಂಥ ಚೆಲುವೆಯನ್ನು ನಾನು ನೋಡೇ ಇಲ್ಲ ಇದುವರೆ ತನಕ ಜೀವನದಲ್ಲಿ. ಇಷ್ಟು ಸಮಯ ನನ್ನ ಕಣ್ ತಪ್ಪಿಸ್ಕೊಂಡು ಎಲ್ಲಿದ್ದೆ ನೀನು? ಹೀಗೆ ನೀನು ನನ್ನ ಕಣ್ ತಪ್ಪಿಸಿರೋದು ನ್ಯಾಯನ? ನೀನು ನನ್ನವಳಾಗಬೇಕು. ನನ್ನ ಒಂದು ಹಳೆಯ ಹೆಂಡತಿಯರನ್ನೆಲ್ಲ ಬಿಟ್ಟುಬಿಡ್ತೇನೆ. ಬಂದ ತಕ್ಷಣ ಆಡೋ ಮಾತಿದ್ದು ಜ್ಞಾಪಿಸ್ಕೊಳ್ಳಿ. ನನ್ನ ಹೆಂಡತಿಯರನ್ನೆಲ್ಲ ಬಿಟ್ಟುಬಿಡ್ತೇನೆ, ಅವರನ್ನೆಲ್ಲ ನಿನ್ನ ದಾಸಿಯರನ್ನಾಗಿ ಮಾಡ್ತೇನೆ, ನಾನೂ ಕೂಡ ನಿನ್ನ ದಾಸನಾಗಿ ಬಿಡ್ತೇನೆ. ವಿರಾಟ ರಾಜ ನಾನು ಸೇನಾಪತಿ ಆಗಿರೋದ್ರಿಂದಲೇ ಸಿಂಹಾಸನದಲ್ಲಿ ಕೂತಿದ್ದಾನೆ. ನೀನು ನನ್ನ ರಾಣಿ ಆಗಿಬಿಡು. ವಿರಾಟ ನನ್ನ ಇಳಿಸ್ಬಿಟ್ಟು ನಾನು ರಾಜನಾಗಿ ನಿನ್ನನ್ನು ರಾಣಿಯಾಗಿ ನೋಡ್ಕೋತೀನಿ. ಹಾಗಾಗಿ ಅವನ್ನ ಕುರ್ಚಿಯಿಂದ ಇಳಿಸ್ಬಿಡ್ತೀನಿ ನಾನು ನೀನು ರಾಜರಾಣಿಯರಾಗಿ ಮೆರೆಯೋಣ ಅಂತಾನೆ. ಕೀಚಕ ಮನೆತನವೇ ಅಂಥದ್ದು ಯಾವಾಗ್ಲೂ. ಸೂತನಾಗಿದ್ರೂ ಕೂಡ ರಾಜದ್ರೋಹ ಮಾಡಿ ತಾವು ರಾಜರ ಮನೆತನಗಳಲ್ಲಿ ಬಂದವ ಅವನು. ತನ್ನ ತಂಗಿ ವಿರಾಟನ ಮದುವೆ ಮಾಡಿಕೊಂಡಾಗ ವಿರಾಟನೊಂದಿಗೆ ಬಂದು, ತಂಗಿಯೊಂದಿಗೆ ಬಂದು ವಿರಾಟ ನಗರದಲ್ಲಿ ಸೇರ್ಕೊಂಡಂಥವನು. ಹಸ್ತಿನಪುರದಲ್ಲಿ ಶಕುನಿ ಸೇರ್ಕೊಂಡ ಹಾಗೆ ಗಾಂಧಾರಿನ ಮದುವೆ ಆದಮೇಲೆ, ನೀನು ಚಾಕರಿ ಮಾಡ್ಕೊಂಡಿರೋದು ಬೇಡ, ಇಲ್ಲಿ ಇದ್ರ ಸೈರಂಧ್ರಿ, ನನ್ನ ರಾಣಿ ಆಗಿಬಿಡು ನೀನು ಅಂತ ಹೇಳ್ತಾನೆ. ಕೀಚಕನಿದ್ದಷ್ಟು ಕಾಲ ವಿರಾಟ ನಗರವನ್ನ ಹೋರಾಡಲು ಯಾರೂ ಬರಲಿಲ್ಲ. ಎಲ್ರಿಗೂ ಭಯ ಇತ್ತು. ಒಂದು ಸಮಯ ಇನ್ಕ್ಲೂಡಿಂಗ್ 1% ಅಷ್ಟು ಭೀಷ್ಮಾಚಾರನ್ನು ಸೇರಿ 5 ಗಂಧರ್ವರು ಗಂಡಂದಿರಿದ್ದಾರೆ ನನಗೆ, ಅವರಿಗೇನಾದರೂ ಗೊತ್ತಾದ್ರೆ ಸೂತಪುತ್ರನಾದ ನೀನು ಬದುಕಿ ಉಳಿಯೋ ಹಾಗಿಲ್ಲ ಅಂತ ದ್ರೌಪದಿ ಇಮಿಡಿಯೇಟ್ ಆಗಿ ಹೇಳ್ತಾಳೆ. ಈ ಮೋಹಕ್ಕೆ ನೀನು ಒಳಗಾಗಬೇಡ ಕೀಚಕ, ಗಂಧರ್ವರ ಕೈಯಲ್ಲಿ ಸಾಯಬೇಡ ಅಂತ ಹೇಳಿ ಬೈದು ಹೊರಟೋಗ್ತಾಳೆ ಅಲ್ಲಿಂದ ಸೈರಂಧ್ರಿ ಆಗಿದ್ದಂಥ ದ್ರೌಪದಿ. ಬದುಕುವ ಆಸೆ ಇದ್ರೆ ಈ ದುಷ್ಟ ಯೋಚನೆ ಬಿಟ್ಬಿಡು ಅಂತಾಳೆ. ಮನುಷ್ಯರ ತಲೆಗಳಿಗೆ ಬಂದ ಒಂದು ಬೇಡವಾದ ಯೋಚನೆ ಅಂದ್ರೇನೆ ಆ ಥರ. ಅದು ನಮ್ದು ಸೇಗೋವರೆಗೂ, ನಮಗಾಗೋವರೆಗೂ ಅದು ಅದನ್ನು ನೆರವೇರಿಸ್ಕೊಳ್ಳೋದಕ್ಕೋಸ್ಕರ ಯಾವ ಕೆಟ್ಟ ಕೆಲಸಕ್ಕಾದರೂ ಮನುಷ್ಯ ಎಳೆದು ಬಿಡ್ತಾನೆ. ಕೀಚಕನಿಗೂ ದ್ರೌಪದಿಯನ್ನು ಬಲಾತ್ಕರಿಸುವುದು ತಾನು ಮಾಡಬಾರದು ಕೆಲಸ ಅಂತ ಅದೇ ಕಾರಣವಾಗಿ ಗೊತ್ತಾಗ್ಲೇ ಇಲ್ಲ. ಕೊನೆಗೆ ಯೋಚನೆನೇ ಬರಲಿಲ್ಲ. ಹೀಗಾಗಿ ಏನು ಮಾಡ್ತಾನೆ, ಹೋಗಿ ತನ್ನ ತಂಗಿ, ಹಗಲು ರಾತ್ರಿ ಬೆಳಗ್ಗೆ ಎಲ್ಲ ಕೀಚಕನಿಗೆ ದ್ರೌಪದಿ ಇದೆ ಯೋಚನೆ. ಸ್ವಲ್ಪ ದಿನ, 1 ವಾರ 10 ದಿನ ಆದಮೇಲೆ ತಂಗಿ ಹತ್ರ ಹೋಗ್ತಾನೆ, ಸುದೇಶನೆ ಹತ್ರ. ಸೈರಂಧ್ರಿಯನ್ನ ನಿನ್ನ ಕೆಲಸದವಳು ಹೇಗಾದ್ರೂ ಮಾಡಿ ಅವಳನ್ನ ನನ್ನ ಕೋಣೆಗೆ, ನನ್ನ ಗಳಿಗೆ ಕಳಿಸ್ಕೊಡು ಅವಳನ್ನ. ಬದುಕು ಆಸೆ ಇದ್ರೆ ನೀನ್ ಇಂಥ ಯೋಚನೆ ಮಾಡಬೇಡ ಅಂತ ತಂಗಿ ಆದಂಥ ಸುದೇಶನೆ ಅವನಿಗೆ ಹೇಳ್ತಾಳೆ. ಇದರಿಂದ ನಿನಗೂ ಅಪಾಯ, ದೇಶಕ್ಕೂ ಅಪಾಯ ಅಂತಾಳೆ. ಯಾಕಂದ್ರೆ ಸುದೇಶನೆಗೆ ಎಲ್ಲೋ ಒಂದು ಕಡೆ ಇಂಟ್ಯೂಷನ್ ಇರುತ್ತೆ. ಅವಳು ಹೇಳಿರ್ತಾಳೆ 5 ಜನ ಗಂಡಂದ್ರು ನನಗೆ ಗಂಧರ್ವರು ಅಂತ. ಅವಳು ಹೇಳ್ತಾಳೆ ಸುದೇಶನೆ ಅದನ್ನ ಕೀಚಕನಿಗೆ. 5 ಜನ ಗಂಧರ್ವರೇನೋ, 1000 ಲಕ್ಷ ಜನ ಗಂಧರ್ವ ಬರಲಿ, ನಾನೊಬ್ಬ ಸಾಕು, ನನ್ನಂಥ ಬಲಿಷ್ಠವಾದ ಇನ್ನೊಬ್ಬ ಇಲ್ಲ, ನಾನು ನೋಡ್ಕೋತೀನಿ ಅವರನ್ನೆಲ್ಲ. ನನ್ನ ಮಾತನ್ನು ಮೀರುವಂಥ ತಾಕತ್ ಯಾರಿಗೂ ಇಲ್ಲ, ನಾನು ನೋಡ್ಕೋತೀನಿ, ನೀನು ಕಳಿಸು ಅಂತ ಹೇಳ್ತಾನೆ ಕೀಚಕ. ಒಂದು ಕಡೆ ಸುದೇಶನೆಗೆ ದ್ರೌಪದಿಯ ಮೇಲೆ ಅನುಕಂಪ, ಇನ್ನೊಂದು ಕಡೆ ಭಯ, ಎಲ್ಲಿ ಗಂಧರ್ವರಿಂದ ತಮಗೂ ಅಪಾಯ ಆಗುತ್ತೋ ಅಂತ ಹೇಳಿ. ಮತ್ತೊಂದು ಕಡೆ ಅಣ್ಣ ಮಾತನ್ನು ಮೀರೋ ಹಾಗೆ ತಾಕತ್ತಿಲ್ಲ, ಜೊತೆಗೆ ಅಣ್ಣ ಅನ್ನೋ ಒಂದು ಸಣ್ಣ ಪಕ್ಷಪಾತ ಬೇರೆ. ಜೊತೆಗಳು ಗೊತ್ತಿರೋದೇನು, ತಾವು ರಾಜರಾಣಿಯರಾಗಿ ಉಳಿದಿರೋದು. ವಿರಾಟಂಗೆ ಸುಮಾರು 600-650 ವರ್ಷ ವಯಸ್ಸಾಗೋಗಿದೆ. ನಾವಿಬ್ರು ರಾಜರಾಣಿಯರಾಗಿರೋದೇ ಕೀಚಕನಿಂದಾಗಿ ಅನ್ನೋದು ಗೊತ್ತಿದೆ. ಒಡ ಹುಟ್ಟಿದವನು ಪಕ್ಷಪಾತ ಬೇರೆ. ಸುದೇಶನೆಗೆ ಒಂಥರ ಅವಳಿಗೆ ಬಿಸಿ ತುಪ್ಪ ಆಗ್ಬಿಡುತ್ತೆ, ನುಂಗಕ್ಕೂ ಆಗಲ್ಲ, ಉಗ್ಲಕ್ಕೂ ಆಗದಿರೋ ಥರ. ಕೊನೆಗೆ ಅಣ್ಣನ ಮುಂದೆ ಇರದಿರುವಂಥ ಗಂಧರ್ವರಿಗಿಂತ, ಕೊನೆ ಕಣ್ಣು ಮುಂದೆ ಇರದೇ ಇರೋವನಿಗಿಂತ ಕಣ್ಣು ಮುಂದೆ ಇರೋ ಅಣ್ಣನೇ, ಕೀಚಕನೇ ಮುಖ್ಯನಾಗಿ ಹೋಗ್ತಾನೆ ಅವಳಿಗೆ. ಒಂದಿನ ಕೀಚಕನ ಕೋಣೆಯಲ್ಲಿರುವ ಮಧ್ಯಪಾತ್ರೆಯನ್ನು ತಗೊಂಡು ಬಾ ಅಂತ ಹೇಳಿ ಸುದೇಶನೆಗೆ ಹೇಳ್ತಾಳೆ. ಸುದೇಶನೆ ದ್ರೌಪದಿಗೆ ಹೇಳ್ತಾಳೆ. ದ್ರೌಪದಿ ಅವಾಗ ಕೇಳ್ಕೊತಾಳೆ, ದಯವಿಟ್ಟು ನನ್ನನ್ನು ಆ ಕೀಚಕನ ಕೋಣೆ ಕಳಿಸ್ಬೇಡಿ ಅಂತ ಬೇಡ್ಕೊತಾಳೆ. ಇಲ್ಲ, ಇದು ಹಗಲೊತ್ತು, ನಿನಗೇನು ತೊಂದರೆ ಆಗಲ್ಲ, ನೀನೇ ಹೋಗಿ ತಗೊಂಡ್ ಬಾ, ಏನು ರಾತ್ರಿ ಅಲ್ಲ ಇದು ಅಂತ ಒತ್ತಡ ಹಾಕ್ತಾಳೆ ಸುದೇಶನೆ. ಆಗ ಸುದೇಶನೆ ಒತ್ತಡಕ್ಕೆ ಒಂಥರ ಪ್ರೆಷರ್ ತಗೊಂಡು, ಆಯ್ತು ಹಾಳಾಗೋಗ್ಲಿ ಅಂತ ಏನೂ ಮಾಡ್ಲಾಗದೆ ದ್ರೌಪದಿ ಕೀಚಕನ ಕೋಣೆಗೆ ಹೋಗ್ತಾಳೆ. ತರಕ್ಕೆ ಮನಸ್ಸಿನಿಂದ ಹೋಗ್ತಾಳೆ. ಬಹಳ ಭಾರವಾದ ಕಾಲಗಳನ್ನು ಹಾಕೊಂಡು ದ್ರೌಪದಿ ಕೋಣೆಗೆ ಹೋದಾಗ ಕೀಚಕ ಹಿಂದೆ ಜಯದ್ರಥ ಮಾಡಿದ್ನಲ್ಲ, ಅದೇ ತರ ರಿಪೀಟ್ ಆಗುತ್ತೆ ಸೀನು.
ಜಯದ್ರಥ ದ್ರೌಪದಿಯ ಸೆರಗನ್ನು ಹಿಡಿದು ಎಳ್ದಿರ್ತಾನೆ. ಇವನು ಅದೇ ತರ ದ್ರೌಪದಿಯ ಸೆರಗನ್ನ ಹಿಡಿದು ಹಾಗೆಯೇ ಕೀಚಕನು ಕೂಡ ಎಳಿತಾನೆ. ತಕ್ಷಣ ಅವಳಿಗೆ ಗೊತ್ತಾಗಿ ಕೀಚಕನನ್ನ ಜಾಡಿಸ್ಬಿಡ್ತಾಳೆ. ಆಗ ಆಯತಪ್ಪಿ ಕೀಚಕ ಬಿದ್ದು ಬಿಡ್ತಾನೆ. ಹೇಳೋ ಅಷ್ಟರಲ್ಲಿ ದ್ರೌಪದಿ ಹೊರ ಓಡಿ ಬಂದುಬಿಡ್ತಾಳೆ. ಬೆನ್ನಟ್ಟಿಕೊಂಡು ಬರ್ತಾನೆ ದ್ರೌಪದಿಯನ್ನ ಕೀಚಕ. ಆಗ ದ್ರೌಪದಿ ಸೂರ್ಯನಾರಾಯಣನನ್ನ ಸ್ಮರಿಸ್ಕೊಳ್ತಾಳೆ, ಕಾಪಾಡಪ್ಪ ಅಂತೇಳಿ. ಸೂರ್ಯನ ರಥಕ್ಕೆ 2 ಅಸುರ ಶಕ್ತಿಗಳಿದ್ವು, ಹೇತಿ ಪ್ರಹೇತಿ ಅಂತೇಳಿ. ಚಕ್ರ ರಕ್ಷಕರಾಗಿದ್ದಂಥವ್ರವರು, ಅವರಲ್ಲಿ ಹೇತಿಯನ್ನ ಸೂರ್ಯನಾರಾಯಣ ಕಳಿಸ್ಕೊಡ್ತಾನೆ, ಹೋಗಿ ಕಾಪಾಡು ಅಂತೇಳಿ. ಯಾರಿಗೂ ಕಾಣದ ಹಾಗೆ ಅದೃಶ್ಯನಾಗಿ ಬಂದು ರಾಜಸಭೆಯಲ್ಲಿ ಎದುರು ನಿಂತಂತ ಹೇತಿ ಕೀಚಕನನ್ನ ಒದ್ದು ಬಿಡ್ತಾನೆ. 2ನೇ ಬಾರಿ ದ್ರೌಪದಿ ದ್ರೌಪದಿ ಒದ್ದಾಗ ಒಮ್ಮೆ, ಈಗ 2ನೇ ಬಾರಿ ಎಲ್ಲರ ಮುಂದೆ ಆಸ್ಥಾನದಲ್ಲಿ ಕೀಚಕ ಬಿದ್ದೋಗ್ತಾನೆ. ಯಾಕೆ ಬಿದ್ದೆ ಅಂತಲೇ ಗೊತ್ತಾಗಲ್ಲ ಅವನಿಗೆ, ಯಾರೋ ಒದ್ದಿದ್ದು ಗೊತ್ತಾಗತ್ತೆ, ಯಾರೂ ಇರಲ್ಲ ಅಲ್ಲಿ. ಆ ದೃಶ್ಯವನ್ನು ನೋಡಿದಂತಹ ಇಡೀ ಸಭೆಯಲ್ಲಿದ್ದವರೆಲ್ಲರೂ ನೋಡಿ ನಕ್ಕು ಬಿಡ್ತಾರೆ. ಆಗ ಇದರಿಂದ ಅವಮಾನಿತನಾದಂಥವನು ಕೀಚಕ ಅಲ್ಲಿಂದ ದ್ರೌಪದಿ ಎದ್ದು ಓಡಿ ಬರ್ತಾಳೆ. ಕೀಚಕ ವಾಪಸ್ ಹೊರಟೋಗ್ತಾನೆ ಅಲ್ಲಿಂದ, ಅವಮಾನ ತಡ್ಕೊಳ್ಳಕ್ಕಾಗ್ದಿರ. ತನಗೆ ಅವಮಾನ ಆಗಿದೆ ಅಂತ ದ್ರೌಪದಿ ಬರ್ತಾಳೆ ಅಲ್ಲಿಂದ ಮುಂದೆ ರಾಜಸಭೆಗೆ ಬಂದು, ರಾಜಸಭೆಯಿಂದ ರಕ್ಷಣೆ ಬೇಕು ಅಂತ ಕೇಳ್ತಾಳೆ. ವಿರಾಟನ ಪಕ್ಕದಲ್ಲಿ ಧರ್ಮರಾಜ, ಇದು ಸೀನ್ನ ಜ್ಞಾಪಿಸ್ಕೊಳ್ಳಿ, ವಿರಾಟ ಪರ್ವದಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತ ಸೀನ್ ಇದು. ದ್ರೌಪದಿ ಬಂದು ನ್ಯಾಯವನ್ನ ಕೇಳಿದಾಗ ಎದುರುಗಡೆ ವಿರಾಟ ರಾಜ ಕೂತಿದ್ದಾನೆ, ಬಲಗಡೆ ಭಾಗದಲ್ಲಿ ಈ ಕಡೆ ದ್ರೌಪದಿ ಕಂಕನಾದಂತಹ ಯುಧಿಷ್ಠಿರ ಕೂತಿದ್ದಾನೆ, ಅವನ ಪಕ್ಕ ಬಲ್ಲನಾದಂಥವನು ಬಲ್ಲವ ಭೀಮಸೇನ ಕೂತಿದ್ದಾನೆ. ವೀರ ಮಹಿಳೆಯಾದಂತಹ ದ್ರೌಪದಿ ರಾಜಪೀಠದಿಂದ ನ್ಯಾಯ ಬೇಕು ಅಂತ ಕೇಳಿದ್ರೂ ಕೂಡ ಇಡೀ ಸಭೆಯಲ್ಲಿ ಒಬ್ಬ ಕೂಡ ಮಾತಾಡೋದಿಲ್ಲ. ಎಲ್ಲರೂ ಮೂಕಸ್ಮಿಕರಾಗಿ ಸುಮ್ಮನೆ ನೋಡ್ತಾ ಕೂತಿರ್ತಾರೆ. ಇಂತಹ ಸಂದರ್ಭದಲ್ಲಿ ಭೀಮಸೇನನ ಕೋಪ ಎಲ್ಲೇ ಮೀರ್ಬಿಡುತ್ತೆ. ಹಲ್ಲು ಕಚ್ಚಿ ಹಲ್ಲು ಮಸೀತಾ ಇರ್ತಾನೆ. ಹಾಗೇನವೇ ಮನಸ್ಸಿಲ್ಲದೆ ಅಂತ ಮನಸ್ಸಿನಲ್ಲೇ ಅನ್ಕೋತಾ ಇರ್ತಾನೆ, ಕೀಚಕನನ್ನ ಇವತ್ತು ಮುಗಿಸ್ಬಿಡ್ಬೇಕು ನಾನು ಅಂತ. ಯಾಕಂದ್ರೆ ಅವನು ದುರಾತ್ಮ, ಸಮಾಜ ಕಂಟಕ ಅವನು ಅಂತ ಗೊತ್ತಿರುತ್ತೆ. ಇವತ್ತು ಮುಗೀತು ಅವನ ಕತೆ, ಮುಗಿಸ್ಬಿಡ್ಬೇಕು ಅಂತ ಅನ್ಕೋತಾ ಇರ್ತಾನೆ. ಧರ್ಮರಾಜ ಭೀಮಸೇನನ ಪ್ರತಿಕ್ರಿಯೆಯನ್ನ ಸೈಲೆಂಟ್ ಆಗಿ ನೋಡ್ತಾ ಇರ್ತಾನೆ. ಅವನಿಗೆ ಭೀಮಸೇನನ ಈ ಒಂದು ಅನ್ಯಾಯವನ್ನು ಸಹಿಸಿಕೊಳ್ಳೋದು ಇಲ್ಲ ಅವನು ಭೀಮಸೇನ ಅನ್ನೋದು ಯುಧಿಷ್ಠಿರನಿಗೆ ಖಂಡಿತವಾಗೂ ಗೊತ್ತು. ಅಲ್ಲಿ ಅಂಗಳದಲ್ಲೇ ಒಂದು ದೊಡ್ಡ ಮರ ಇರುತ್ತೆ. ಭೀಮಸೇನ ಇವರಿಬ್ರು ಮಾತಾಡ್ಕೊಳ್ಳೋ ರೀತಿ ನಿಮಗೆ ಗಮನಕ್ಕೆ ಬರಬೇಕಿದು. ಕಣ್ಮುಚ್ಚಿದ್ರೆ ಈ ಸೀನ್ ಜ್ಞಾಪಕ ಬರಬೇಕು. ಭೀಮಸೇನ ಆ ಮರವನ್ನ ನೋಡ್ತಾನೆ, ಮತ್ತೆ ಯುಧಿಷ್ಠಿರನನ್ನ ನೋಡ್ತಾನೆ. ಒಮ್ಮೆ ಮರವನ್ನ ನೋಡ್ತಾನೆ, ಮತ್ತೊಮ್ಮೆ ಯುಧಿಷ್ಠಿರನನ್ನ ನೋಡ್ತಾನೆ. ಹೀಗೆ ಮೌನವಾಗಿ ಅವ್ರ ಸಂಭಾಷಣೆ ನಡೀತಾ ಇರುತ್ತೆ. ಆಗ ಅಣ್ಣನಾದಂಥ ಯುಧಿಷ್ಠಿರ ಎಲ್ಲೆಲ್ಲೋ ಕಣ್ಸನ್ನೆ ಮಾಡಿದರೆ ಕೀಚಕನ ಬೆಚ್ಚಿಬಿಡೋದಂತೂ ಗ್ಯಾರಂಟಿ ಅಂದ್ಬಿಟ್ಟು ಯಾರಿಗೂ ಅರ್ಥವಾಗದಂತೆ ಭೀಮಸೇನನ ಮಾತ್ರ ಅರ್ಥ ಆಗುವಂತೆ ಮಾತಾಡ್ತಾನೆ. ಆಲೋಕಸಿಂ ಕೃಂ ವೃಕ್ಷಂ ಸೂದ ದಾರುಕೃತೇನ ವೈ ಅಂತ ಅನ್ನೋದು ಮಹಾಭಾರತದ ಶ್ಲೋಕ. ಏನ್ ಹೇಳ್ತಾನೆ ಅಂದ್ರೆ, ಯುಧಿಷ್ಠಿರ ನಕ್ಕೊಂಟ ಭೀಮಸೇನನಿಗೆ, ಏನಪ್ಪಾ ಮರ ನೋಡ್ತಾ ಇದ್ದೀಯಾ, ಅಡಿಗೆಗೆ ಕಟ್ಟಿಗೆ ಏನಾದ್ರು ಕಡಿಮೆ ಆಗಿದೆಯೇನೋ? ಹಾಗಾದ್ರೆ ನೋಡಪ್ಪ, ಈ ಮರ ಕಡಿಬೇಡ, ಅಂಗಳದಲ್ಲಿ ಎಲ್ರಿಗೂ ನೆರಳನ್ನ ಕೊಡ್ತಾ ಇದೆ. ಹಾಗೆ ನೀವು ಕೊಡ್ತಿರೋಂಥ ಈ ನೆರಳು ಕೊಡ್ತಾ ಇರೋಂಥ ಮರನ ನಾವು ಕಡಿಬಾರ್ದು. ದೂರದಲ್ಲಿರುವಂತಹ ಮರವನ್ನು ಯಾವ್ದಾದ್ರು ಕಡಿದು ತಂದು ಅಡಿಗೆ ಮಾಡುವಂತೆ. ಸ್ವಲ್ಪ ಸಮಾಧಾನವಾಗಿರು, ಅರ್ಜೆಂಟಾಗಿ ಮರ ಬೇಕು ಇದು ಅಡಿಗೆಗೆ ಅಂತ ಹೇಳ್ಕೊಬೇಡ ಅಂತ ಧರ್ಮರಾಜ ಹೇಳ್ತಾನೆ. ಇದರ ಅರ್ಥ ಏನು ಅಂದ್ರೆ, ಇದು ನಮಗೆ ಆಶ್ರಯ ಕೊಟ್ಟ ವಿರಾಟ ಅನ್ನುವಂತಹ ಮರಪ್ಪ ಇದು, ಇದನ್ನ ಎದುರಾಕೊಳ್ಳುವುದು ಬೇಡ. ಇದು ಇನ್ನು ಇಷ್ಟೆಲ್ಲ ಆಗೋ ಹೊತ್ತಿಗೆ ಇನ್ನೊಂದೇನಪ್ಪ ಅಂದ್ರೆ 11 ತಿಂಗಳು 15 ದಿನ ಆಗಿದೆ. ಕೇವಲ ಇನ್ನು 15 ದಿನ ಇದೆ ಇನ್ನು ಮುಗಿಯಕ್ಕೆ ಅಜ್ಞಾತವಾಸ. ಹಾಗಾಗಿ ಈ ಮರವನ್ನ ಕಡಿಬೇಡಪ್ಪ ನೀನು, ಇದು ನಮ್ಗೆ ಆಶ್ರಯ ಕೊಟ್ಟಂತ ಮರ, ಇದರಿಂದ ನಾವು ಒಳ್ಳೇದ್ ಮಾಡ್ದಾಗ ಆಗಲ್ಲ ಅಂತ ಹೇಳಂಗೆ ಹೇಳ್ತಾನೆ. ಅದರಿಂದ ಸನ್ನೆಯ ಮೂಲಕವೇ ಈ ಸಂದರ್ಭದನ್ನ ಕೀಚಕನ ತಂಟೆಗೆ ಸದ್ಯಕ್ಕೆ ಹೋಗಬೇಡ ಅಂತ ಹೇಳ್ತಾನೆ ಭೀಮಸೇನನಿಗೆ. ಆಗ ಭೀಮಸೇನ ಸುಮ್ಮನೆ ಕೂಡ್ತಾನೆ. ಕೀಚಕೋ ನಚ ಧರ್ಮಜ್ಞ ನಾ ವಿರಾಟ ಕಥಂಚನ ಸಭಾದ್ಯಸ್ಯೋ ಪ್ರದಧರ್ಮಜ್ಞ ಏನಂ ಪರ್ಯುಪಾಸತೆ ಅಂತ ಮಹಾಭಾರತದ ಶ್ಲೋಕ ಇದು. ಇಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಇದು ಧರ್ಮ, ಇದು ಅಧರ್ಮ ಅಂತ ಹೇಳುವ ಒಬ್ಬ ಮಂದಿಯೂ ಇಲ್ಲಿ ಇಲ್ಲವಲ್ಲ ಅಂತ ಹೇಳ್ತಾಳೆ. ಇದು ಎಂತ ನ್ಯಾಯಪೀಠ ಇದು. ಕೀಚಕನಿಗೆ ನ್ಯಾಯ ಅನ್ಯಾಯದ ಬಗ್ಗೆ ಗೊತ್ತಿಲ್ಲ ಯಾರಿಗೂನು, ಆದ್ರೆ ಸಿಂಹಾಸನದಲ್ಲಿ ಕುಳಿತಿರುವಂತ ರಾಜನಿಗೆ ಗೊತ್ತಿರ್ಬೇಕಲ್ಲ, ಅದು ಕೂಡ ಗೊತ್ತಿಲ್ಲ ಅಂತ ದ್ರೌಪದಿ ಹೇಳೋ ಮಾತು. ಈ ಸಭೆಯಲ್ಲಿ ಕೂತವ್ರು ಯಾರಿಗೂ ಇದು ಅಧರ್ಮ ಅಂತ ಹೇಳುವ ತಾಕತ್ತಿಲ್ವಾ ಅಂತ ಹೇಳಿ ಧರ್ಮರಾಜ ಭೀಮನನ್ನ ಕುರಿತು ನೋಡ್ತಾಳೆ. ಅವ್ರನ್ನು ಮೇನ್ಲಿ ಅವರಿಬ್ಬರಿಗೆ ಹೇಳೋದದು. ಸಭೆಯಲ್ಲಿದ್ದವರನ್ನ ತರಾಟೆಗೆ ತಗೊಂಡ್ಬಿಡ್ತಾಳೆ ದ್ರೌಪದಿ. ಆಗ ಯುಧಿಷ್ಠಿರ ಹೇಳ್ತಾನೆ, ತನ್ನ ಪತ್ನಿಯ ಮಾತನ್ನ ಕೇಳಿ ಮೈಯೆಲ್ಲ ಬೆವತು ಬಿಡುತ್ತಂತೆ. ಮಹಾಭಾರತದ ಶ್ಲೋಕ ಇದನ್ನು ವಿವರಿಸುತ್ತೆ. ಗಚ್ಚ ಸೈರಂದ್ರಿ ಮಾತ್ರ ಸ್ಥಾಹ ಸುದೇಶ್ನಯ ನಿವೇಶನಂ ಅಂತ ಹೇಳ್ತಾನೆ. ಅಂದ್ರೆ ಇದು ಗಂಡಸರ ಸಭೆ ಅಮ್ಮ, ಇಲ್ಲಿ ನೀನು ನಿಲ್ಬೇಡ, ಇದ್ರ ಬಗ್ಗೆ ಮತ್ತೆ ಮಾತಾಡೋಣ. ಸುದೇಶ್ನೇ ಅಂತಃಪುರಕ್ಕೆ ಹೋಗು, ಅವಳು ನಿನ್ನ ರಕ್ಷಣೆ ಮಾಡ್ತಾಳೆ ಅಂತ ಹೇಳಿ ಧರ್ಮರಾಜ ನುಡಿದ್ರೂ ಕೂಡ ದ್ರೌಪದಿ ಹೋಗದೆ ಅಲ್ಲೇ ನಿಂತಿರ್ತಾಳೆ. ಯಾಕಂದ್ರೆ ಅವಳಿಗೆ ಅಷ್ಟು ಬೇಜಾರು ಸಿಟ್ಟಿರುತ್ತೆ. ಗಚ್ಚ ಸೈರಂದ್ರಿ ಗಂಧರ್ವಾಹ ಕರಿಷ್ಯಂತಿ ತವ ಪ್ರಿಯಂ ಅಂತ ಮತ್ತೆ ಹೇಳ್ತಾನೆ. ಅಂದ್ರೆ ಸೈರಂದ್ರಿ,
ನೋಡಮ್ಮ, ನಿನಗೆ ಅನ್ಯಾಯ ಆಗಿರೋದನ್ನ ನೀನು ನಿನ್ನ ಗಂಧರ್ವ ಪತಿಗಳಿಗೆ ಸಹಿಸೋದಿಲ್ಲ, ಅವ್ರಿಗೆ ಹೇಳು, ಗಂಧರ್ವರು ನಿನ್ನನ್ನು ರಕ್ಷಿಸುತ್ತಾರೆ, ಹೋಗು ಅಂತ ಹೇಳ್ತಾನೆ ಧರ್ಮರಾಯ. ಆಗ ಆ ಮಾತಿಗೆ ಹೇಳ್ಕೊಂಡು ದ್ರೌಪದಿ ಅಲ್ಲಿಂದ ಹೊರಡ್ತಾಳೆ. ಕೇಳ್ಕೊಂಡದನ್ನ, ಗಂಧರ್ವರು ರಕ್ಷಿಸ್ತಾರೆ ಅಂದ್ರಲ್ಲ, ಗಂಧರ್ವರಲ್ಲ, ಅದು ಅರ್ಥ ಮಾಡ್ಕೋಬೇಕು. ಯುಧಿಷ್ಠಿರ ಹೇಳಿದ್ ಗಂಧರ್ವರು ಅಂತ 5, ಆ 5ರಲ್ಲಿ ಯಾರೂ ಮಾಡಲ್ಲ, ಅದ್ರಲ್ಲಿ ಒಬ್ಬ ಬಿಟ್ಟು ಗಂಧರ್ವನೊಬ್ಬನು ಮಾತ್ರ, ಭೀಮಸೇನ ಮಾತ್ರ ಮಾಡ್ತಾನೆ, ಹೋಗು ಅನ್ನೋ ಅರ್ಥ ಅಲ್ಲಿ. ಸಭೆ ಮುಗಿಯುತ್ತೆ, ರಾತ್ರಿ ಆಗತ್ತೆ. ಎಲ್ಲರೂ ಮಲಗಿರುವಂತವಾಗ ಅಡಿಗೆ ಕೋಣೆಗೆ ಮೆಲ್ಲಗೆ ಮಲಗಿದ್ದಂತಹ ಭೀಮಸೇನನ ಹತ್ರ ಬರ್ತಾಳೆ. ಭೀಮಸೇನನ್ನು ಎಬ್ಬಿಸ್ತಾಳೆ. ಏನಾಯ್ತು ಅಂತ ನೋಡಿದ್ರೆ ಗೊಳೋ ಅಂತ ಅಳ್ತಾ ಇರ್ತಾಳೆ ದ್ರೌಪದಿ. ಕಣ್ಣಲ್ಲಿ ನೀರು, ಗಟ್ಟಿಯಾಗಿ ತಬ್ಕೊಂಡ್ಬಿಡ್ತಾಳೆ ಭೀಮಸೇನನನ್ನ. ಎಂಥ ಅವಮಾನ ಆಗ್ತಾ ಇದೆ ನನಗೆ, ನಿನ್ನಂಥವನಿದ್ದೂನು ಏನ್ ಮಾಡ್ಬೇಕು ನಾನು ಅಂತ ಕೇಳ್ತಾಳೆ. ಕೀಚಕ ಬಂದ ಕೆಲವು ದಿನಗಳ ಕಾಲ ದ್ರೌಪದಿ ವರ್ತನೆಯನ್ನ ದಕ್ಷಿಣ ಪಾಠದಲ್ಲಿ ಹೇಳಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸ್ನಾನ ಮಾಡಿಲ್ಲ ನಾನು, ಊಟ ಮಾಡಿಲ್ಲ, ಮೈಗ ಕೊಳೆ ಕೂಡ ತೊಳ್ಕೊಂಡಿಲ್ಲ ನಾನು. ಯಾಕಪ್ಪ ಅಂದ್ರೆ ಆ ರೀತಿ ನೋಡಿ ಆದ್ರೂ ಕೀಚಕ ನನ್ನಿಂದ ದೂರ ಹೋಗ್ಲಿ ಅಂತ, ಆದ್ರೂ ಕೂಡ ಬಿಡ್ತಾ ಇಲ್ಲ ದ್ರೌಪದಿ ಅಂತ ಹೇಳೋದು ದಕ್ಷಿಣದ ಪಾಠ. ಈ ಎದ್ದು ಭೀಮಸೇನ ಏನ್ ಹೇಳ್ತಾನೆ ಅಂದ್ರೆ, ಏನು ಸಮಸ್ಯೆ ಇಲ್ಲ ತಾನೆ ಅಂತ ಕೇಳ್ತಾನೆ ದ್ರೌಪದಿಯನ್ನ. ಇದೆಲ್ಲ ಹೇಳದ ಮೇಲೆ ಆಗ ಆ ದ್ರೌಪದಿ ಹೇಳೋ ಮಾತು ನೋಡಿ, ಎಂಥ ಮಾತು ಹೇಳ್ತಾಳೆ ಅಂದ್ರೆ, ಅಶೋಚ್ಯತ್ವಂ ಕುತಸ್ಥಸ್ಯ ಯಸ್ಯ ಭರ್ತ ಯುಧಿಷ್ಠಿರ ಅಂತಾಳೆ. ಅಂದ್ರೆ ನೋಡಿ, ಅದ್ಭುತವಾದ ಮಾತು. ಧರ್ಮರಾಜನ ಹೆಂಡತಿಯಾದ ಮೇಲೆ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯನಾ? ನಾನು ಅನುಭವಿಸಿದ ಕಷ್ಟ ಏನು ಅಂತ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ದಿರೋ ಸಂಗತಿ. ಅರ್ಥ ಮಾಡ್ಕೊಳ್ಳಿ. ಕೀಚಕ ನನ್ನನ್ನು ಬಲಾತ್ಕಾರ ಮಾಡ್ತಿದ್ದಾನೆ, ನೀವೆಲ್ಲ ನೆಮ್ಮದಿಯಿಂದ ಮಲಗಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ ಅಂತಾಳೆ ಭೀಮಸೇನನ ಹತ್ರ. ಅರಮನೆಯ ಅವನ ಪರಿವಾರದವರೆಲ್ಲ ಕೀಚಕನಿಗೆ ಸಹಾಯ ಮಾಡ್ತಾ ಇದ್ದಾರೆ. ಇದು ನಿನಗೆ ಅರ್ಥವಾಗ್ತಾ ಇದ್ರೂ ಕೂಡ ನೀನು ಏನು ಸಮಸ್ಯೆ ಅಂತ ನನ್ನನ್ನು ಕೇಳ್ತಾ ಇದೆಯಲ್ಲ, ನ್ಯಾಯನ ಇದು ಅಂತ ಕೇಳ್ತಾಳೆ ದ್ರೌಪದಿ ಅನ್ನುವಲ್ಲಿಗೆ ಈ ಒಂದು ಭೀಮಸೇನ ಚಿಂತನವನ್ನ, ಇಲ್ಲಿ ಕೀಚಕನ ಈ ಒಂದು ಅಟ್ಟಹಾಸವನ್ನ ಅಂತ ಹೇಳ್ತಾ ಇರೋವಂಥ ಸೀನಿಗೆ ಇಲ್ಲಿ ನಿಲ್ಸೋಣ. ಇನ್ನು ಮುಂದೆ ಏನಾಗುತ್ತೆ, ಭೀಮ ಏನು ಮಾಡ್ತಾನೆ, ಬಹಳ ದೊಡ್ಡ ಸಂಗತಿ ಇದು. ಭೀಮ ಏನು ಮಾಡ್ತಾನೆ ಕೀಚಕನಿಗೆ, ಅದಕ್ಕೂ ಮುಂಚೆ ಭೀಮನ ವರ್ತನೆ ಏನು, ಅದನ್ನೆಲ್ಲ ನಾಳೆ ದಿನ ಸಿಕ್ಕಾಗ ನೋಡೋಣ ಅಂತ ಇವತ್ತಿನ ಈ ಭೀಮಸೇನ ಚಿಂತನವನ್ನ ನನ್ನ ಗುರುಳಾದ ಬನ್ನಂಜೆಯವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣ ಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.